ಈ ಕ್ರೌಡ್ ನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ವೀಕ್ ಡೇಸ್ ಅಲ್ಲೂ ಈ ತರ ಥಿಯೇಟರ್ಗಳು ಫುಲ್ ಆಗಿದೆ ಅಂದ್ರೆ ಸಿನಿಮಾ ಹಿಟ್ ಅಂತಾನೆ ಅರ್ಥ. ಅದರಲ್ಲೂ ಎಸ್ಪೆಷಲಿ ನಮ್ಮ ಸ್ನೇಹಿತರಾದಂಥ ಆಕ್ಷನ್ ಪ್ರಿನ್ಸ್ ಎಂದೇ ಖ್ಯಾತಿಯಾದಂಥ ಧ್ರುವ ಸರ್ಜಾ ಅವರು ಅತ್ಯುತ್ತಮವಾಗಿ ನಟನೆ ಮಾಡಿದ್ದಾರೆ. ಅವರು ಡೆಡಿಕೇಶನ್ ಯಾವುದೇ ಸಿನಿಮಾಲಾಗಿರ್ಲು ಹಂಗೆ ಇರುತ್ತೆ. ಇದು ಆರನೇ ಸಿನಿಮಾ ಅಂದ್ರೆ ಮೊದಲನೇ ಸಿನಿಮಾದಿಂದನೂ ಅವ್ರು ಅದೇ ತರ ಒಂದು ಡೆಡಿಕೇಶನ್ ಇರುತ್ತೆ. ಆಮೇಲೆ ಇದು ಡುವೆಲ್ ಕಾಂಬೋ, ಇದು ಪ್ರೇಮ್ ಅವರ ಒಂದು ಡೈರೆಕ್ಷನ್ ಆಮೇಲೆ ಇವರ ಒಂದು ನಟನೆ, ಇದು ಡುವೆಲ್ ಕಾಂಬೋ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ತುಂಬಾನೇ ಒಂದು ಪ್ರಾಬ್ಲಮ್ಗಳನ್ನ ಕೊಡ್ತಾರೆ. ಬಿಫೋರ್ ಮೂವಿ ರಿಲೀಸ್ ಆಗಬೇಕಾಗಿತ್ತು, ಬಟ್ ಆಗಿಲ್ಲ. ಅಂದ್ರೆ ಫೈನಲ್ ಆಗಿ ಮೂವಿ ರಿಲೀಸ್ ಮಾಡಿದ್ದು ಅದ್ಭುತವಾಗಿ ಸಕ್ಸಸ್ ಕಾಣ್ತಾ ಇದೆ. ಅದಕ್ಕೆ ನೋಡಿ, ಎಲ್ಲದಕ್ಕೂ ಒಂದು ಸಮಯ ಅಂತ ಬರಬೇಕು. ಈ ಸಿನಿಮಾದಲ್ಲಿ ಅವ್ರಿಗೊಂದು ಬ್ರೇಕು. 2 ಮೂವಿ ಓಕೆ ಆಗಿತ್ತು. ಈ ಸಿನಿಮಾ ನಿಜಕ್ಕೂ 100 ದಿನ ಓಡುತ್ತೆ ಅಂತ ನಮ್ಮೆಲ್ಲರ ಭಾವನೆ. ಓಡ್ಬೇಕಂತನೂ ನಾವು ಆಶಿಸ್ತೀವಿ. ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಅರವಿಂದ್ ನಿಂಬಾವಳಿರವರು ಎಲ್ಲ ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹ ಮಾಡ್ಕೊಂಡೇ ಬಂದಿದ್ದಾರೆ. ಇದಕ್ಕೂ ಹೆಚ್ಚಾಗಿ ಮಾಡಬೇಕು ಅಂತೇಳಿ ಒಂದು ವಾರದಿಂದನೂ ನಮ್ಮ ಕ್ಷೇತ್ರದಲ್ಲಿ ಕನ್ನಡ ಸಿನಿಮಾನ ನಾವು ಹೆಚ್ಚಾಗಿ ಬಂದು ನೋಡಬೇಕು. ಜನ ಬರ್ತಾ ಇಲ್ಲ, ಬರಬೇಕು. ಯಾಕಂದ್ರೆ ಇವತ್ತು ನಾವು ಯಾವುದೇ ಲ್ಯಾಂಗ್ವೇಜ್ಗೆ, ಯಾವುದೇ ಒಂದು ಭಾಷೆಗೂ ಕಮ್ಮಿ ಇಲ್ಲ. ಎಂತೆಂಥ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ ಅಂದ್ರೆ ಇತ್ತೀಚೆಗೆ ಕಾಂತಾರ ಇರ್ಬೋದು, KGF ಇರ್ಬೋದು, ಶಿವಣ್ಣ ಅವ್ರದ್ದು ಇರ್ಬೋದು, ಡಿ ಬಾಸ್ ಅವ್ರದ್ದು ಇರ್ಬೋದು, ಎಲ್ಲರದೂ ಅತ್ಯುತ್ತಮವಾದ ಒಂದು ಸಿನಿಮಾಗಳು ಬರ್ತಾ ಇದೆ. ಇದು ಒಂದು ಬ್ಲಾಕ್ ಬಸ್ಟರ್ ಸಿನಿಮಾನೇ. ಎಲ್ಲರೂ ದಯವಿಟ್ಟು ಎಲ್ಲ ಕನ್ನಡಿಗರಲ್ಲೂ ನಾನು ಕೋರ್ಕೊಂತೀನಿ, ತಾವೆಲ್ಲ ಬಂದು ಸಿನಿಮಾ ನೋಡಿ ನನ್ನ ಸ್ನೇಹಿತರಾದಂಥ ಧ್ರುವ ಸರ್ಜಾರ್ ಅವ್ರಿಗೂ ಹಾಗೂ ತಂಡದವರಿಗೆ ಹಾಗೂ ಪ್ರೇಮ್ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಂತೀನಿ. ಸರ್, ಇನ್ನೊಂದು ಏನಪ್ಪಾ ಅಂತಂದ್ರೆ ಇದರಲ್ಲಿ ಬಂದ್ಬಿಟ್ಟು ಸುದೀಪ್ ಅವರು ಇದ್ದಾರೆ, ರವಿಚಂದ್ರನ್ ಅವರು ಇದ್ದಾರೆ. ಅಂದ್ರೆ ಬಿಗ್ ಬಿಗ್ ಸ್ಟಾರ್ ಜೊತೆಗೆ ಒಂದು ಮೂವಿನ ಅದ್ಭುತವಾಗಿ ಮಾಡಿದ್ದಾರೆ. ಅದು 2ನೇ ಭಾಗದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇನ್ನ ಯಾವ್ಯಾವ ತರ ಇರುತ್ತೆ ಅಂತ. ಇದು ಜಸ್ಟ್ ಟ್ರೈಲರ್ ಅಷ್ಟೇ. ಸೊ ಟ್ರೈಲರ್ ನೋಡ್ಕೊಂಡು ಹೋಗಕ್ ಬನ್ನಿ, ದಯವಿಟ್ಟು ಬನ್ನಿ, ಆಶೀರ್ವಾದ ಮಾಡಿ. ಪ್ರೇಮ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಮೀಟಿಂಗ್ ಇದೆ, ಇದು ಬಂದ್ಬಿಟ್ಟು ನೀವು ಟ್ರೈಲರ್ ತರ ಮಾತ್ರ ನೋಡ್ಬೇಕು, ನೆಕ್ಸ್ಟ್ ಮೂವಿ ಪಾರ್ಟ್ 2 ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು. ಅದೇ ತರ ಇದೆ ಅಂದ್ರೆ 100% ಇರುತ್ತೆ. ಇದರಲ್ಲೇ ಇಷ್ಟು ಎಫರ್ಟ್ ಹಾಕಿದ್ದಾರೆ ಅಂತಂದ್ರೆ ಈ ಪ್ರೀತಿ ನೀವೆಲ್ಲ ನೋಡ್ಬೋದು. ಆಮೇಲೆ ವೀಕ್ ಡೇ ತಮಾಷೆ ಅಲ್ಲ ಅದು. ಸೊ ಹಂಗಾಗಿ ಇನ್ನೂ ಅದು ಬ್ಲಾಕ್ ಬಸ್ಟರ್ಗಿಂತ ಮೇಲೆ ಇನ್ನೊಂದೇನಾರು ಪದ ಇತ್ತಂದ್ರೆ ಅದಾಗತ್ತೆ. ಎಕ್ಸಲೆಂಟ್ ಬ್ರದರ್, ನೋ ವರ್ಡ್ಸ್ ಅದಕ್ಕೆ. ಎಕ್ಸಲೆಂಟು. ಅವರು ಪ್ರತಿಯೊಂದು ಸಿನಿಮಾನು ಹಂಗೆ ಮಾಡ್ತಾರೆ. ಇದರಲ್ಲಿ ಇನ್ನೊಂದಷ್ಟು ಹೆಚ್ಚು ಎಫರ್ಟ್ ಹಾಕಿದ್ದಾರೆ ಕಲೆಕ್ಟಿವ್ ಆಗಿ. ಸಾಂಗ್ ಬಗ್ಗೆ ಅಂತೂ ಹೇಳಬೇಕು ಅಂತಂದ್ರೆ ಅದ್ಭುತವಾಗಿ ಸಾಂಗ್ಗಳನ್ನ ಡೈರೆಕ್ಷನ್ ಅಲ್ಲಿ ಬಂದಿದೆ ಅಂತ ನೋಡ್ರಿ, ಪ್ರೇಮ್ ಅವರು ಮೊದಲನೇದಾಗಿ ಹಾಡೇ ಅವ್ರದ್ದು ಇಟ್ಟಾಗೋದು ಫಸ್ಟ್ ಅಂಡ್ ಫಾರ್ಮೋಸ್ಟ್. ಜೋಗಿಯಿಂದ ಹಿಡಿದು ನೀವು ಯಾವುದೇ ತಗೊಂಡ್ರು ಹಾಡಿಂದನೇ. ಸೊ ಹಂಗಾಗಿ ಅವ್ರ ಬಗ್ಗೆ ಮಾತಾಡಕ್ ಆಗೋದೇ ಇಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಇದನ್ನ ಹಿಟ್ ಮಾಡೋಣ ಫಸ್ಟ್, ಅದಾದ್ಮೇಲೆ ಅದನ್ನ ಮಾತಾಡೋಣ. ಅದು ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಒಳ್ಳೊಳ್ಳೆ ಲೊಕೇಶನ್ಗಳು, ಕತೆ ತುಂಬಾ ಚೆನ್ನಾಗಿದೆ. ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಧ್ರುವ ಸರ್ಜಾ ಅವರು ಯಾವುದೇ ಮೂವಿ ಮಾಡಿದ್ರು ಕೂಡ 100% ಡೆಡಿಕೇಟ್ ಮಾಡ್ತಾರೆ. ಈಗ ಏನು ವೇಟ್ ಕಮ್ಮಿ ಮಾಡ್ಕೊಳ್ಳೋದಾಗಿರ್ಬೋದು, ಜಾಸ್ತಿ ಮಾಡ್ಕೊಳ್ಳೋದಾಗಿರ್ಬೋದು, ಅದ್ರ ಬಗ್ಗೆ ನೋಡಿ, ಅವರು ಫಿಟ್ನೆಸ್ಗೆ ತುಂಬಾ ಆದ್ಯತೆ ಕೊಡ್ತಾರೆ. ಅವ್ರು ಯಾವುದೇ ತರ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ. ಹಂಗಾಗಿ ಫಿಟ್ನೆಸ್ಸೇ ಅವ್ರದ್ದೆಲ್ಲ. ಅವರು ಜೈ ಶ್ರೀರಾಮ್ ಆಂಜನೇಯನ ಭಕ್ತರವರು. ಸೊ ಹಂಗಾಗಿ ಅವ್ರ ಫ್ಯಾನ್ಸ್ಗೆ ಎಲ್ಲರಿಗೂ ಅದೇ ಹೇಳೋದು ಅವರು. ಆಮೇಲೆ ತುಂಬಾ ಒಂದು ತಾಳ್ಮೆ ಇರೋಂಥ ಒಂದು ವ್ಯಕ್ತಿ. ನಾನು ಅವ್ರನ್ನ ಮುಂದಿನ ದಿನಗಳಲ್ಲಿ, ಇದು ಅವ್ರ 6ನೇ ಸಿನಿಮಾ, ಮುಂದಿನ ದಿನಗಳಲ್ಲಿ ರಾಜ್ಕುಮಾರ್ ಬೆಳೆದ್ರಲ್ವಾ ಆ ಮಟ್ಟಕ್ಕೆ ಬೆಳೆಯೋಂಥ ಒಂದು ತಾಕತ್ತಿದೆ, ತಾಳ್ಮೆ ಇದೆ, ಸಹನೆ ಇದೆ, ಪ್ರೀತಿ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತನ್ನ ಒಂದು ಅಭಿಮಾನಿಗಳನ್ನ ಎಲ್ಲೇ ಬಂದು ತಪ್ಪಿಕೊಂಡು ಆ ಒಂದು ಇದೆ ಅಲ್ವಾ, ಅದು ಎಲ್ಲರೂ ಮಾಡೋಕ್ಕಾಗಲ್ಲ. ಅದು ಹೀರೋ ಆಗ್ಬಿಟ್ಟು ಮೂವಿ ನೋಡಿದ್ರೆ ನಿಮ್ಮ ಸ್ನೇಹಿತರಾಗಿ ಏನ್ ಹೇಳ್ತೀರಾ ಧ್ರುವ ಸರ್ಜಾ ಅವರು?
ಅಲ್ಲ, ಈ ದಿನ ಏನಂದ್ರೆ ನಮ್ಮ ಮುಖಂಡರುಗಳು, ನಮ್ಮ ಕಾರ್ಯಕರ್ತರು, ಅರವಿಂದ್ ನಿಂಬಾವಳಿ ಸಾಹೇಬ್ರ ಅಭಿಮಾನಿಗಳು, ಧ್ರುವ ಸರ್ಜಾರ್ ಅವರ ಅಭಿಮಾನಿಗಳು ಎಲ್ಲರೂ ಬಂದಿದ್ದಾರೆ ಇವತ್ತು. ಅವ್ರಿಗೆಲ್ಲ ನಾನು ಹೃತ್ಪೂರ್ವಕ ವಂದನೆಗಳು ತಿಳಿಸ್ತಾ, ಅದೇ ರೀತಿ ಸಿನಿಮಾ ಗೆಲ್ಲಿಸಿ, ದಯವಿಟ್ಟು ಚೆನ್ನಾಗಿರೋ ಕಂಟೆಂಟ್ನ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ. ಎಲ್ಲ ಕಡೆಯಿಂದನೂ ಕೂಡ ಎಲ್ಲ ಜಿಲ್ಲೆ, ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಹೌಸ್ಫುಲ್ ಆಗಿ ಓಡ್ತಿದೆ KD. ಅದ್ರ ಬಗ್ಗೆ ಹೇಗೆ ಹೇಳ್ತೀರಾ? ತುಂಬಾ ಮನಸ್ಸಿಗೆ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಒಂದು ಮನುಷ್ಯ ಸತತವಾಗಿ ಆ ಫೇಲ್ಯೂರ್ ಅನ್ನೋದಿದೆ ಅಲ್ವಾ, ಅದೇ ಸ್ಟೆಪ್ಪಿಂಗ್ ಸ್ಟೋನು. ಅದಕ್ಕೆ ಕಾದಿದ್ರು ಅವರು. ಆಮೇಲೆ ಯಾವತ್ತು ಪ್ರೇಮ್ ಅವರು ಇವ್ರಿಗೆ ಕರೆ ಮಾಡಿದ ದಿನ ನಾನು ಅಲ್ಲಿದ್ದೆ. ಡರ್ಲಿಂಗ್ 2 ಸಿನಿಮಾ ನಮ್ದು ಹೋಗಿದೆ, ನಿಂದು ಹೋಗಿದೆ, ಈ ಸತಿ ಅದು ಬ್ಲಾಕ್ ಬಸ್ಟರ್ ಮಾಡೋಣ ಅಂತ ಅವತ್ತೇ ಹೇಳಿದ್ರು ಅವರು. ಆಗ ನಾನು ಅಲ್ಲಿದ್ದೆ. ಸೊ ಹಂಗೆ ಅವ್ರು ಮಾಡಿದ್ದಾರೆ. ಸೊ ಹಂಗಾಗಿ ಪ್ರತಿಯೊಂದು ಹಳ್ಳಿಯಿಂದನೂ ಅವ್ರದೇ ಅಂತ ಒಂದು ಫ್ಯಾನ್ ಬೇಸ್ ಇದೆ. ಆಮೇಲೆ ಕನ್ನಡ ಸಿನಿಮಾ ಗೆಲ್ಸ್ಬೇಕನ್ನೋದು ಕನ್ನಡಿಗರಿಗಿದೆ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಸರ್, ಇನ್ನೊಂದೇನಪ್ಪ ಅಂತಂದ್ರೆ, ಈಗ ಪ್ರತಿ ಹೀರೋಗಳು ಏನಿದ್ದಾರೆ ನಮ್ಮ ಕರ್ನಾಟಕದಲ್ಲಿ, ಎಲ್ಲ ಫ್ಯಾನ್ಸ್ ಕೂಡ KD ಮೂವಿನ ನೋಡ್ಲೇಬೇಕು, ಗೆಲ್ಲಿಸಲೇಬೇಕು ಅನ್ಕೊಂಡು ಎಲ್ಲರೂ ಒಗ್ಗಟ್ಟಾಗ್ಬಿಟ್ಟು ಬಂದ್ಬಿಟ್ಟು ಮೂವಿ ನೋಡ್ತಾ ಇದ್ರು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದೊಂದು ತುಂಬಾ ಒಂದು ದೊಡ್ಡ ಆಲೋಚನೆ ಹಾಗೂ ಒಂದು ಒಳ್ಳೆ ವಿಷಯ. ಅದು ಅಂದ್ರೆ ಒಂದು ಒಳ್ಳೆ ಬದಲಾವಣೆ. ಅದು ನೋಡ್ರಿ, ನಾವು ಯಾರ್ಯಾರ ಅಭಿಮಾನಿಗಳು ಇರ್ತಿರೋ ಇರಬೇಕು, ಬಟ್ ಕಲೆಕ್ಟಿವ್ ಆಗಿ ನಾವು ಸ್ಯಾಂಡಲ್ವುಡ್ ಒಂದು ಇಂಡಸ್ಟ್ರಿ, ನಾವು ಒಂದು ಫ್ಯಾಮಿಲಿ, ನಮ್ಮ ಒಂದು ಅಭಿಮಾನಿಗಳಿರ್ಲಿ, ಅವರು ಫ್ಯಾನ್ಗಳಾಗೇ ಇರ್ಲಿ, ಬಟ್ ಕನ್ನಡ ಸಿನಿಮಾ ಅಂದಾಗ ಎಲ್ಲರೂ ಬಂದು ಗೆಲ್ಲಿಸ್ಬೇಕು, ಎಲ್ಲರೂ ಒಟ್ಟಾರೆ ಪ್ರತಿಯೊಬ್ಬರದ್ದು ನೋಡ್ಬೇಕು ಅನ್ನೋದು ನಮ್ಮೊಂದು ಅಭಿಪ್ರಾಯ. ಥ್ಯಾಂಕ್ ಯು. ಥ್ಯಾಂಕ್ ಯು.